ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕನ್ನಡ ಸಾಹಿತ್ಯ, ಭಾರತೀಯ ರಂಗಭೂಮಿ ಮತ್ತು ಚಲನಚಿತ್ರ ಲೋಕದ ಬಹುಮುಖ ಪ್ರತಿಭೆ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರ ಜೀವನ ಮತ್ತು ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಲೇಖಕ, ನಾಟಕಕಾರ, ನಟ, ನಿರ್ದೇಶಕ ಹಾಗೂ ಚಿಂತಕರಾಗಿ ಅವರು ಬಿಟ್ಟಿರುವ ಛಾಪು ಅಮರವಾದದ್ದು. ಬಾಲ್ಯ ಮತ್ತು ವಿದ್ಯಾಭ್ಯಾಸ. ಗಿರೀಶ್ ಕಾರ್ನಾಡ್ ಅವರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನ್ನಲ್ಲಿ ಜನಿಸಿದರು. ಮೂಲತಃ ಕರ್ನಾಟಕದ ಶಿರಸಿ ಅವರ ಊರು. ಧಾರವಾಡದಲ್ಲಿ ಶಿಕ್ಷಣ ಪಡೆದ ಅವರು ಕರ್ನಾಟಕ ಕಾಲೇಜು, ಧಾರವಾಡದಲ್ಲಿ ಗಣಿತದಲ್ಲಿ ಪದವಿ ಪಡೆದರು. ನಂತರ ರೋಡ್ಸ್ ವಿದ್ಯಾರ್ಥಿ ವೇತನದೊಂದಿಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ PPE ವಿಷಯಗಳನ್ನು ಅಧ್ಯಯನ ಮಾಡಿದರು. ನಾಟಕ ಮತ್ತು ಸಾಹಿತ್ಯ ಜೀವನ. 1961ರಲ್ಲಿ ಪ್ರಕಟವಾದ ಯಯಾತಿ ನಾಟಕದಿಂದ ಕಾರ್ನಾಡ್ ಅವರ ಸಾಹಿತ್ಯ ಜೀವನ ಆರಂಭವಾಯಿತು. ಪೌರಾಣಿಕ ಕಥೆಯನ್ನು ಆಧುನಿಕ ಮನೋವೈಜ್ಞಾನಿಕ ಸಂಘರ್ಷಕ್ಕೆ ಜೋಡಿಸಿದ ಈ ಕೃತಿ ಅವರಿಗೆ ಖ್ಯಾತಿ ತಂದಿತು. ಅವರ ಪ್ರಮುಖ ನಾಟಕಗಳು: ಯಯಾತಿ ಕಾರ್ನಾಡರ ಮೊದಲ ನಾಟಕ. ಯಯಾತಿ ಮಹಾಭಾರತದ ಕಥೆಯನ್ನು ಆಧರಿಸಿದೆ. ತುಘಲಕ್ ಮಹಮ್ಮದ್ ಬಿನ್ ತುಘಲಕ್ನ ಆಳ್ವಿಕೆಯ ಕಥೆಯ ಮೂಲಕ ಸಮಕಾಲೀನ ರಾಜಕೀಯದ ವಿಡಂಬನೆ. ಹಯವದನ ಮಾನವನ ಅಸಮಗ್ರತೆ ಮತ್ತು ಗುರುತಿನ ಸಮಸ್ಯೆಯನ್ನು ಕುರಿತು ಜನಪದ ಕಥೆಯಾಧಾರಿತ ನಾಟಕ. ಅಂಜುಮಲ್ಲಿಗೆ ಒಂದು ಪ್ರಮುಖ ನಾಟಕ. ನಾಗಮಂಡಲ ಕನ್ನಡ ಜಾನಪದ ಕಥೆಗಳಿಂದ ಪ್ರೇರಿತವಾದ ನಾಟಕ. ತಲೆದಂಡ 12ನೇ ಶತಮಾನದ ಬಸವಣ್ಣನವರ ವಚನ ಚಳುವಳಿಯ ಕುರಿತ ನಾಟಕ. ಅಗ್ನಿ ಮತ್ತು ಮಳೆ ಮಹಾಭಾರತದ ಕಥೆಯನ್ನು ಆಧರಿಸಿದೆ. ಟಿಪ್ಪುವಿನ ಕನಸುಗಳು ಟಿಪ್ಪು ಸುಲ್ತಾನ್ನ ಕೊನೆಯ ದಿನಗಳ ಬಗ್ಗೆ. ಒಡಕಲು ಬಿಂಬ ಆಧುನಿಕ ಕಾಲದ ಕುಟುಂಬದ ಸಮಸ್ಯೆಗಳನ್ನು ಕುರಿತು ಈ ನಾಟಕ ಮೂಡಿಬಂದಿದೆ. ಬೆಂದ ಕಾಳು ಆನ್ ಟೋಸ್ಟ್ ಹಾಸ್ಯಭರಿತವಾಗಿ ಆಧುನಿಕ ಭಾರತವನ್ನು ಬಿಂಬಿಸುತ್ತದೆ. ರಾಕ್ಷಸ ತಂಗಡಿ 1565ರಲ್ಲಿ ನಡೆದ ತಾಳಿಕೋಟೆ ಕದನವನ್ನು ಆಧರಿಸಿದೆ. ಈ ಎಲ್ಲ ನಾಟಕಗಳಲ್ಲೂ ಪೌರಾಣಿಕ, ಐತಿಹಾಸಿಕ ಕಥೆಗಳು ಆಧುನಿಕ ಚಿಂತನೆಯೊಂದಿಗೆ ಮೇಳೈಸಿವೆ. ತುಘಲಕ್ ರಾಜಕೀಯ ಚಿಂತನೆ. ತುಘಲಕ್ ಕಾರ್ನಾಡ್ ಅವರ ಅತ್ಯಂತ ಪ್ರಸಿದ್ಧ ನಾಟಕ. ಇತಿಹಾಸದ ಕಥೆಯ ಮೂಲಕ ಆಧುನಿಕ ರಾಜಕೀಯದ ಆದರ್ಶ ವಾಸ್ತವದ ಸಂಘರ್ಷವನ್ನು ಅವರು ಬಿಂಬಿಸಿದ್ದಾರೆ. ಇಂದಿಗೂ ಈ ನಾಟಕ ಪ್ರಸ್ತುತವಾಗಿದೆ. ಜನಪದ ಮತ್ತು ಪೌರಾಣಿಕ ಮರುಪಠಣ. ಹಯವದನ ಮೂಲಕ ಅಸ್ತಿತ್ವದ ಪ್ರಶ್ನೆಗಳನ್ನು, ನಾಗಮಂಡಲ ಮೂಲಕ ಮಹಿಳೆಯ ದಮನ ಮತ್ತು ಸಮಾಜದ ದ್ವಂದ್ವಗಳನ್ನು ಅವರು ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ. ಭಾರತೀಯ ರಂಗಭೂಮಿಗೆ ಇದು ಹೊಸ ದಿಕ್ಕು ನೀಡಿತು. ಚಲನಚಿತ್ರ ಕ್ಷೇತ್ರ. ನಟನಾಗಿ ಕಾರ್ನಾಡ್ ಅಭಿನಯಿಸಿರುವ ಪ್ರಮುಖ ಚಿತ್ರಗಳು: ಸಂಸ್ಕಾರ, ವಂಶವೃಕ್ಷ, ನಿಶಾಂತ್, ಮಂಥನ್, ಉತ್ಸವ, ಇಕ್ಬಾಲ್. ನಿರ್ದೇಶಕರಾಗಿ ನಿರ್ದೇಶಿಸಿರುವ ಚಿತ್ರಗಳು: ವಂಶವೃಕ್ಷ, ಕಾಡು, ಒಂದಾನೊಂದು ಕಾಲದಲ್ಲಿ. ಅವರು ಸಮಾಂತರ ಸಿನಿಮಾ ಚಳವಳಿಗೆ ಬಲ ತುಂಬಿದರು. ಪ್ರಶಸ್ತಿಗಳು: ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ. ಇವುಗಳೆಲ್ಲಕ್ಕೂ ಮೀರಿದ್ದು ಜನರ ಮನಸ್ಸಿನಲ್ಲಿ ಪಡೆದ ಗೌರವ. ಚಿಂತಕನಾಗಿ ಕಾರ್ನಾಡ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವೈಚಾರಿಕತೆಯ ಪರವಾಗಿ ಧೈರ್ಯವಾಗಿ ನಿಂತ ಚಿಂತಕರು ಕಾರ್ನಾಡ್. ಕಲಾವಿದನ ಕರ್ತವ್ಯ ಪ್ರಶ್ನೆ ಕೇಳುವುದು. ಅಂತ್ಯ ಮತ್ತು ಪರಂಪರೆ. 2019 ಜೂನ್ 10ರಂದು ಅವರು ನಿಧನರಾದರೂ ಅವರ ಕೃತಿಗಳು ಮತ್ತು ಚಿಂತನೆಗಳು ಇಂದಿಗೂ ಜೀವಂತವಾಗಿವೆ. ಸಮಾರೋಪ. ಗಿರೀಶ್ ಕಾರ್ನಾಡ್ ಎಂದರೆ ಒಂದು ಯುಗ. ಕನ್ನಡ ಸಾಹಿತ್ಯ ಮತ್ತು ಭಾರತೀಯ ರಂಗಭೂಮಿ ಅವರ ಕೊಡುಗೆಯನ್ನು ಎಂದಿಗೂ ಮರೆಯದು. ಧನ್ಯವಾದಗಳು.